ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 12/11/2025 ಬುಧವಾರದ ಈ ದಿನದ ವಿಶೇಷತೆ, ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಹಿಂದಿನ ಸಂಚಿಕೆಯಲ್ಲಿ ನಾವು 5ನೇ ತಾರೀಕು ಹುಟ್ಟಿದಂಥವರ ಒಂದು ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ವಿ. ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ 6, 24 ಹಾಗೆ 15 ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ತಿಳಿದುಕೊಳ್ತಾ ಹೋಗೋಣ. ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ಹಾಗೆ ಇವತ್ತಿನ ದಿನದ ನಮ್ಮ ಕಾರ್ಯಕ್ರಮದ ಮೊದಲನೆಯ ಅಂಗ, ಇವತ್ತಿನ ದಿನದ ಒಂದು ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಇವತ್ತು 12 ನವೆಂಬರ್ 2025 ಅಷ್ಟಮಿ ತಿಥಿ ಇರುವಂಥದ್ದು. ಕೃಷ್ಣ ಪಕ್ಷ, ಆಶ್ಲೇಷ ನಕ್ಷತ್ರ, ಶುಕ್ಲ ಯೋಗ ಅಂತ ಹೇಳ್ತೀವಿ, ಬಾಲವಕರ್ಣ. ಇವತ್ತಿನ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 18 ನಿಮಿಷಕ್ಕೆ ಸೂರ್ಯೋದಯ ಆದರೆ 5 ಗಂಟೆ 49 ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ. ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ 12 ಗಂಟೆ 4 ನಿಮಿಷದಿಂದ 1 ಗಂಟೆ 30 ನಿಮಿಷ ರಾಹುಕಾಲ ಇರುವಂಥದ್ದು. ಯಮಗಂಡ ಕಾಲ 7 ಗಂಟೆ 45 ನಿಮಿಷದಿಂದ 9 ಗಂಟೆ 11 ನಿಮಿಷ. ಗುಳಿಕ ಕಾಲ 10 ಗಂಟೆ 37 ನಿಮಿಷದಿಂದ 12 ಗಂಟೆ 4 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11 ಗಂಟೆ 41 ನಿಮಿಷದಿಂದ 12 ಗಂಟೆ 27 ನಿಮಿಷವಾಗಿರುವಂಥದ್ದು. ಗುರುಜಿ, ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದಿನದ ವಿಶೇಷತೆ ಬುಧವಾರ ಏನಿದೆ ನೋಡಿ? ಬುಧವಾರದ ವಿಶೇಷತೆ ಈಗಿನ ಗೋಚಾರ ಪರಿಸ್ಥಿತಿಯಲ್ಲಿ ಪ್ರಸ್ತುತ ಬುಧ ಗ್ರಹರು ತುಂಬ ಚೆನ್ನಾಗಿದೆ. ವಾರಾಧಿಪತಿ ಹೋರಾಧಿಪತಿ ಅಂತ ಹೇಳ್ತೀವಿ. ಅಂದರೆ ಬುಧ ಅಂತಂದರೆ ತುಂಬ ವಿಶೇಷ ವ್ಯಾಪಾರಕಾರಕ, ಮಿತ್ರಕಾರಕ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಹೊಸ ವ್ಯಾಪಾರ ವಹಿವಾಟುಗಾರರಿಗೆ ತುಂಬ ಒಳ್ಳೆಯದು. ಮತ್ತು ಇವತ್ತಿನ ಒಂದು ಟ್ರೆಂಡಿಂಗ್ ಟಾಪಿಕ್, ತುಂಬ ಜನ ಶೇರ್ ಮಾರ್ಕೆಟಲ್ಲಿ ಯಾರು ದುಡ್ಡು ಮಾಡಬೇಕಂತಾರೋ, ಸೊ ಹಣಕಾಸಿನ ವಿಚಾರದಲ್ಲಿ ಮತ್ತು ಒಂದು ವ್ಯಾಪಾರದ ವಿಚಾರವಾಗಿ ತುಂಬ ಒಳ್ಳೆಯದು. ಅದಲ್ದಿರ ವಿದ್ಯಾರ್ಥಿಗಳ ಅನುಸಾರವಾಗಿ ಕೂಡ ಒಂದು ಹೊಸ ವಿದ್ಯಾ ಪ್ರಾರಂಭ ಮಾಡೋದಕ್ಕೆ ಬುಧವಾರ ವಿಶೇಷವಾಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಖಂಡಿತ. ಮೊದಲನೇದಾಗಿ ಮೇಷರಾಶಿ. ಮಾತನಾಡುವ ಮುನ್ನ ಯೋಚಿಸಿ, ತಿಳಿಯದೆ ನಿಮ್ಮ ಅಭಿಪ್ರಾಯಗಳನ್ನು ಬೇರೆಯೊಬ್ಬರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಬಹುದು. ಅದರಿಂದ ಎಚ್ಚರಿಕೆಯಿಂದಿರಿ. ಅದರಿಂದ ನಿಮಗೆ ದಿನ ಎಚ್ಚರಿಕೆಮಯವಾಗಿರಲಿ ಅಂತ ಸೂಚಿಸ್ತಾ ಇದ್ದೇವೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯವರಿಗೆ ಮಕ್ಕಳು ನಿಮ್ಮ ಮನೆ ಕೆಲಸ ಮಾಡಲು ಸಹಾಯ ಮಾಡ್ತಾರೆ. ಯಾರಾದರೂ ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸಬಹುದು. ಅದರಿಂದ ನಿಮ್ಮ ಮಿತ್ರವರ್ಗದಲ್ಲಾಗಿರಿ, ಯಾರೇ ಇರಲಿ, ಸ್ವಲ್ಪ ಜಾಗರೂಕತೆಯಿಂದ ಇರಿ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಈ ದಿನವನ್ನು ಯಾವುದೇ ಒಂದು ಧಾರ್ಮಿಕ ಸ್ಥಳಕ್ಕೆ ಮೀಸಲಿಡುವುದನ್ನು ನಿಮ್ಮ ಮಾನಸಿಕ ಶಾಂತಿ ಕಾಪಾಡಿಕೊಳ್ಳಲು ಒಂದು ಉತ್ತಮ ಸಾಧನೆಯ ಸಮಯವಾಗಿರುವಂಥದ್ದು. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೀವು ನಿಮಗೆ ಸಂಪೂರ್ಣ ಮಾನಸಿಕ ತೃಪ್ತಿ ನೀಡುವ ದಾನ ಮತ್ತು ಧರ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ಅವುಗಳನ್ನು ತೊಡೆದು ಹಾಕಬಹುದು. ಅದರಿಂದ ನಿಮ್ಮ ದಿನ ಆನಂದಮಯವಾಗಿರುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರು ನೋಡಿ, ಸ್ವಲ್ಪ ಕಲ್ಪನೆಯ ಜಗತ್ತಿನಲ್ಲಿ ನೀವು ಇವತ್ತು ಕಳೆದು ಹೋಗ್ತೀರಾ. ನಿಮ್ಮ ನಡವಳಿಕೆಯಿಂದ ನಿಮ್ಮ ಮನೆಯ ಸದಸ್ಯರು ಸ್ವಲ್ಪ ಗೊಂದಲವಾಗಬಹುದು. ಆದರೆ ಶಾಂತವಾಗಿರಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಸಿಂಹ ರಾಶಿಯವರಿಗೆ ಯಾವ್ದಾದ್ರು ಗುರುಜಿ ಪರಿಹಾರವನ್ನ ತಿಳಿಸ್ತೀರಾ ಇವತ್ತಿನ ದಿನದ ಮಟ್ಟಿಗೆ? ಸಿಂಹ ರಾಶಿಯವರು ಆದಿತ್ಯ ಹೃದಯ ಪಾರಾಯಣ ಮಾಡಿ, ಸ್ವಲ್ಪ ದೊಡ್ಡದಾಗ್ಬೋದು. ಆದಿತ್ಯ ಹೃದಯ ಪಾರಾಯಣ ಮಾಡೋರಿಗೆ, ಮಂತ್ರ ಬರದೇ ಇರೋರಿಗೆ ಸಿಂಪಲ್ ಆಗಿ ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು ಕೂಡ ಮಾಡಬಹುದು ಸೂರ್ಯೋದಯದ ನಂತರ. ಈ ರೀತಿ ಮಾಡಿಕೊಂಡ್ರೆ ಸಿಂಹ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮ ತಂದೆಯ ಯಾವುದೋ ಒಂದು ಸಲಹೆ ನಿಮಗೆ ಇಂದು ಕೆಲಸ ಸ್ಥಳದಲ್ಲಿ ನಿಮ್ಮ ಹಣದ ಪ್ರಯೋಜನವನ್ನು ನೀಡುತ್ತೆ. ಇದರಿಂದ ನಿಮಗೆ ಆರ್ಥಿಕಮಯವಾಗಿ ನಿಮ್ಮ ಕುಟುಂಬ ಸದಸ್ಯರಿಂದನೇ ನಿಮಗೆ ಬಲ ಸಿಗುವಂಥದ್ದು ಇವತ್ತಿನ ದಿನ ಇರುವಂಥದ್ದು. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ. ಮುಂದಿನ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ನಮಗೆ ವಾಟ್ಸಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನಾವು ತಗೊಳ್ತಾ ಇದೀವಿ ವೀಕ್ಷಕರೇ. ಗುರುಜಿ ತಗೊಳ್ಬೋದಾ? ಖಂಡಿತ, ಹೇಳಿ. ಗುರುಜಿ, ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಭರತ್. ಇವರ ಜನ್ಮ ದಿನಾಂಕ 19/1/1996. ಜನ್ಮ ಸ್ಥಳ ತುಮಕೂರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜನ್ಮ ಸಮಯ 2 ಗಂಟೆ 5 ನಿಮಿಷ PM ಗಳಲ್ಲಿ. 2 ಗಂಟೆ 5 ನಿಮಿಷ PM. ಹೌದು. ಇವರು ತಮ್ಮ ಮುಂದಿನ ಫ್ಯೂಚರ್ ಹೇಗಿರುತ್ತೆ ಅಂತ ಹೇಳಿ ತಿಳಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುರುಜಿ. ಭರತ್, ತುಮಕೂರು ಅವರು.
ಓಕೆ ನೋಡಿ, ಭರತ್ ಯಾರು ಪ್ರಶ್ನೆ ಕಳಿಸಿದ್ದಾರೆ, ಜಾತಕದಲ್ಲಿ ಹುಟ್ಟಿರುವಂಥದ್ದು ಶುಕ್ರವಾರ, ಪೂರ್ವಾಷಾಢ ನಕ್ಷತ್ರ, ಧನುರಾಶಿ. ಸೊ ಧನುರಾಶಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಈಚೆಗೆ 7:30 ಮುಗಿದು ತುಂಬ ಒಳ್ಳೆಯ ಸಮಯ ನಡೀತಾ ಇದೆ. ಋಷಭ ಲಗ್ನ ಜಾತಕ, ಲಗ್ನಾಧಿಪತಿ ತುಂಬ ಚೆನ್ನಾಗಿ ದಶಮ ಸ್ಥಾನದಲ್ಲಿ, ಶನಿ ಒಟ್ಟಿಗೆ ಶುಕ್ರ ಇರುವಂಥದ್ದು ತುಂಬ ಒಳ್ಳೆಯದು. ಆದರೆ ಇವ್ರಿಗೆ ಇನಿಷಿಯಲ್ ಸ್ಟ್ರಗಲ್ಸ್, ಯಾವುದೇ ಒಂದು ಕರಿಯರ್ ಸ್ಟ್ರಗಲ್ಸ್, ಇನಿಷಿಯಲ್ ಸ್ಟ್ರಗಲ್ಸ್ ಇರುತ್ತೆ. ಮುಖ್ಯ ಪ್ರಶ್ನೆ ಏನು ಇವ್ರದ್ದು? ಫ್ಯೂಚರ್ ಬಗ್ಗೆನೇ ಕೇಳ್ತಾ ಇದ್ದಾರೆ ಗುರುಜಿ. ಇವರ ಮುಂದಿನ ಫ್ಯೂಚರ್ ಹೇಗಿರುತ್ತೆ ಅಂತ ಹೇಳಿ ನನಗೆ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸಾಮಾನ್ಯವಾಗಿ ಫ್ಯೂಚರ್ ಅಂತ ನಾವು ತಗೊಂಡಾಗ ಒಂದು 2-3 ವಿಚಾರಗಳು, ಅಂದರೆ ಆರ್ಥಿಕವಾಗಿರ್ಬೋದು ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿ ವಿಚಾರದಲ್ಲಿ. ಸೊ ಆರ್ಥಿಕವಾಗಿ ಇವ್ರಿಗೆ ದ್ವಿತೀಯಾಧಿಪತಿ ಬುಧ ಚೆನ್ನಾಗಿರೋದ್ರಿಂದ ಆರ್ಥಿಕ ಸಂಕಷ್ಟಗಳು ಬರಲ್ಲ. ಮತ್ತು ಕೆಲಸ ಕಾರ್ಯಗಳು ಫ್ಯೂಚರ್ ಸಂಬಂಧಿತವಾಗಿ, ಭಾಗ್ಯಸ್ಥಾನಕ್ಕೆ ನಾವು ಫ್ಯೂಚರ್ ಅಂತ ಹೇಳ್ತೀವಿ. ಭಾಗ್ಯದಲ್ಲಿ ಬುಧ ಸೂರ್ಯ ಮಂಗಳ ಇರುವಂಥದ್ದು ತುಂಬ ಒಳ್ಳೆಯದು. ಇವರಿಗೆ ಭಾಗ್ಯಾಧಿಪತಿಯಾದ ಶನೇಶ್ವರ ಗ್ರಹ, ಯೋಗಕಾರಕ ಶನೇಶ್ವರ ಕೂಡ ದಶಮ ಸ್ಥಾನದಲ್ಲಿದ್ದಾರೆ. ಗೋಚರದಲ್ಲೂ ಒಳ್ಳೆ ಪರಿಸ್ಥಿತಿಯಲ್ಲಿದ್ದಾರೆ. ಮಂಗಳ ಮಹಾದಶೆ ನಡೀತಾ ಇದೆ. ಮಂಗಳ 7 ವರ್ಷದ ದಶೆ ಇವರಿಗೆ. 2030 ಮಂಗಳ ದಶೆ ಇರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸ್ಟ್ರಗಲ್ಸ್ ಇರುತ್ತೆ, ಆಗುವಂಥ ಕೆಲಸ ಕಾರ್ಯಗಳಲ್ಲಿ ನಿಧಾನ ಇರುತ್ತೆ, ಪ್ರಯತ್ನಪಟ್ಟು ಮಾಡುವಂಥದ್ದು ಇರುತ್ತೆ. ಆದರೆ ಫ್ಯೂಚರಿಸ್ಟಿಕ್ ಆಗಿ 2030ರಿಂದ ರಾಹುದಶೆ ನಡೆಯುತ್ತೆ. 19 ವರ್ಷಗಳ ಕಾಲ ರಾಹುದಶೆ ನಡೆಯುವಂಥದ್ದು. ಅಲ್ಲಿ ತುಂಬ ಒಂದು ಏಳಿಗೆ ಸಿಗುವಂಥದ್ದು ಕೆಲಸದಲ್ಲಾಗಿರ್ಬೋದು, ಮತ್ತು ಎಲ್ಲ ಅನುಕೂಲತೆಗಳು ಹೆಚ್ಚಾಗುತ್ತೆ. ಆದಷ್ಟು ಮಂಗಳ ಮಹಾದಶೆ ನಡೀತಾ ಇರೋದ್ರಿಂದ, ಮಂಗಳ ಅಂದರೆ ನಾವು ಸುಬ್ರಹ್ಮಣ್ಯನ ಸಂಬಂಧಿತವಾಗಿರುವಂಥ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅಥವಾ ಸುಬ್ರಹ್ಮಣ್ಯ ಸ್ತೋತ್ರಗಳಂತ ಹೇಳ್ತೀವಿ, ಓಂ ಶರವಣ ಭವಾಯ ನಮಃ ಅಂತ ಈ ರೀತಿ ಜಪಗಳನ್ನು ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಆದರೆ ಇವರು ಕೆಲಸದಲ್ಲಿ ತುಂಬ ಒಂದು ನಿಧಾನತೆ, ಸ್ವಲ್ಪ ಪೋಸ್ಟ್ಪಾನ್ಮೆಂಟ್ನ ಅವಾಯ್ಡ್ ಮಾಡಬೇಕು. ಗುರುಜಿ, ಹಾಗೆ ಸಮಯ ಇದ್ರೆ ಮ್ಯಾರೇಜ್ ವಿಚಾರದ ಬಗ್ಗೆನೂ ಕೂಡ ತಿಳಿಸಿ ಅಂತ ಹೇಳಿ ಮೆಸೇಜ್ ಕಳಿಸಿದ್ದಾರೆ. ನೋಡಿ, ಮದುವೆಗೆ ಸಂಬಂಧಪಟ್ಟಂಥದ್ದು ಸಪ್ತಮಾಧಿಪತಿಯಾದ ಕುಜ ಇವರಿಗೆ ಜಾತಕದಲ್ಲಿ 9ನೇ ಮನೆಯಲ್ಲಿರುವಂಥದ್ದು. ಸೂರ್ಯ ಕುಜ ಬುಧ ಸ್ವಲ್ಪ ಏನಂತಂದರೆ ಚಾಯ್ಸಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಎಷ್ಟೇ ಶ್ರಮ ಪಟ್ಟರೂ ಕೂಡ ಒಂದು ಒಳ್ಳೆಯ ಚಾಯ್ಸನ್ನ ಮಾಡ್ತಾರೆ. ಸಮಯ ನಿಧಾನ ಇದೆ. ಆದರೆ ಮಂಗಳ ದಶೆ ನಡೀತಾ ಇರೋದ್ರಿಂದ, ಮಂಗಳ ದಶೆ ಗುರುಭುಕ್ತಿನಲ್ಲಿ ಬರುವಂಥ ಜೂನ್ ನಂತರ ಮದುವೆ ಅಂತ ಯೋಗ ತುಂಬ ಚೆನ್ನಾಗಿದೆ. ಆದರೆ ತುಂಬ ಫಿಲ್ಟರ್ ಮಾಡಿ ಹುಡುಕದೇ ಇರ್ದಿರಂಗೆ ಏನೋ ಒಂದು ಅಂದ್ಕೊಂಡಿರ್ತಾರೆ ಈ ರೀತಿ ಆಗಬೇಕು ಅಂತ, ಅದು ಸಿಕ್ಕಾಗ ಅವ್ರು ಪ್ರೊಸೀಡ್ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ, ಮದುವೆ ಆಗುತ್ತೆ. ಸೊ ನಮಗೆ ಪ್ರಶ್ನೆಯನ್ನ ಕಳುಹಿಸಿದಂತಹ ಭರತ್ ಅವರು ಏನಿದ್ದಾರೆ, ನಿಮ್ಮ ಒಂದು ಫ್ಯೂಚರ್ ಹಾಗೆ ನಿಮ್ಮ ರಿಕ್ವೆಸ್ಟ್ ಪ್ರಕಾರ ಟೈಮ್ ಇದ್ರೆ ಮ್ಯಾರೇಜ್ ಬಗ್ಗೆ ಕೇಳೋದಕ್ಕೆ ಹೇಳಿದ್ರೆ ಆ ವಿಚಾರದ ಬಗ್ಗೆ ಗುರುಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ, ನಾವು ತುಲಾ ರಾಶಿಯ ಬಗ್ಗೆ ನೋಡ್ಬೇಕಿತ್ತು. ನೀವು ಇಂದು ಮಾಡುವ ಸ್ವಯಂ ಸೇವೆಯ ಒಂದು ಕೆಲಸ ನಿಮಗೆ ಸಹಾಯ ಮಾಡುವವರೆಗೂ ಮಾತ್ರವಲ್ಲದೆ ನಿಮ್ಮನ್ನು ನೀವೇ ಹೆಚ್ಚು ಸಕಾರಾತ್ಮಕವಾಗಿ ನೋಡಲು ಸಹಾಯ ಮಾಡುತ್ತದೆ ಅಂತ ಒಂದು ಮೋಟಿವೇಶನ್ ಇರುವಂಥ ದಿನ ತುಲಾರಾಶಿಯವ್ರದ್ದಾಗಿರುತ್ತೆ. ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರು ವೈಯಕ್ತಿಕ ವಿಷಯಗಳನ್ನು ಬಗೆಹರಿಸುವಲ್ಲಿ ಉದಾರತೆ ತೋರಿ, ಆದರೆ ನಿಮ್ಮನ್ನು ಪ್ರೀತಿಸುವ ಮತ್ತು ಕಾಳಜಿ ತೋರಿಸುವವರನ್ನು ನೋಯಿಸದೇ ಇರಲು ನಿಮ್ಮ ಭಾಷೆಯ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ಅಂತ ತಿಳಿಸ್ತಾ ಇದ್ದಾರೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಪ್ರಯತ್ನಗಳು ನಿಮ್ಮ ಕುಟುಂಬದ ಸದಸ್ಯರಿಗೆ ಒದಗಿಸಿದ ಬೆಂಬಲದ ಫಲವಾದ ಯಶಸ್ಸು ಮತ್ತು ಸಂತೋಷ ಆನಂದಿಸಲು ಇದು ಒಂದು ಒಳ್ಳೆಯ ಸಮಯ ಇರುವಂತದ್ದು. ಈ ದಿನ ಶುಭ ದಿನ ಆಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ಬುಧವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ. ನಿಮ್ಮ ಸಂಗಾತಿ ಇಂದು ನಿಜವಾಗಿ ನಿಮಗೆ ಉತ್ತಮ ಒಂದು ಅನುಕೂಲತೆಗಳನ್ನು ಒಳ್ಳೆ ಮೂಡಲಿರುವಂಥದ್ದು. ನಿಮಗೊಂದು ಅಚ್ಚರಿ ಕಾದಿರಬಹುದು, ಒಂದು ಸರ್ಪ್ರೈಸ್ ಅಂತ ಹೇಳ್ತೀವಿ. ಮತ್ತು ಈ ವಾರಾಂತದಲ್ಲಿ ಕುಟುಂಬದೊಂದಿಗೆ ಶಾಪಿಂಗ್ ಮಾಡಲು ಸಾಧ್ಯವಿದೆ ಎಂದು ತೋರಿಸ್ತಾ ಇದೆ. ಮತ್ತು ಅದರ ಶಾಪಿಂಗ್ ಮೇಲೆ ಸ್ವಲ್ಪ ಜೇಬಿನ ಮೇಲೆ ಭಾರ, ಅದಕ್ಕೆ ಆರ್ಥಿಕವಾಗಿ ಪ್ಲಾನ್ ಮಾಡ್ಕೊಳ್ಳಿ ಮಕರ ರಾಶಿ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಗೆ ನೋಡಿ, ಭೇಟಿ ನೀಡುವ ಅತಿಥಿಗಳು ನಿಮ್ಮ ಸಂಜೆಯನ್ನು ಆಕ್ರಮಿಸಿಕೊಳ್ಳಬಹುದು. ಅಂದರೆ ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಮಾಡಬಹುದು. ಹೆಚ್ಚು ನೀವು ಒಂದು ಮೊಂಬತ್ತಿಯ ಬೆಳಕು ಅಂದರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದರೆ ಪ್ರೀತಿ ಪಾತ್ರರೊಂದಿಗೆ ಆಹಾರ ಹಂಚಿಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ಆಹ್ಲಾದಕರ ವಾತಾವರಣ ಕುಂಭರಾಶಿಯವರಿಗೆ ಸಿಗುತ್ತೆ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವುದೋ ಒಂದು ಬರುವಂಥ ಮೆಸೇಜ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಅದು ಒಂದು ಬರುವಂಥ ಸುದ್ದಿ ಕುಟುಂಬಕ್ಕೆ ಸಂತೋಷ ಸಿಗುತ್ತದೆ. ನ್ಯಾಯಯುತವಾದ ಮತ್ತು ಉದಾರ ಪ್ರೀತಿಯಿಂದ ಪುರಸ್ಕೃತಗೊಳ್ತೀರಾ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ. ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ಭವಿಷ್ಯವನ್ನ ಕೂಡ ನೀವು ತಿಳಿದುಕೊಂಡಿದ್ದೀರಾ. ಹಾಗೆ ನಮಗೆ ವಾಟ್ಸಪ್ಗೆ ನೀವು ಸಹ ಪ್ರಶ್ನೆಯನ್ನ ಕಳುಹಿಸಬಹುದು. ನೀವು ಪ್ರಶ್ನೆಯನ್ನ ಕಳುಹಿಸೋದಕ್ಕೆ ವಾಟ್ಸಪ್ ನಂಬರ್ ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಗುರುಜಿ, ನಮಗೆ ಬಂದಿರುವಂತಹ ಮತ್ತೊಂದು ಪ್ರಶ್ನೆ. ಖಂಡಿತ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಶ್ರೀನಿಧಿ. ಜನ್ಮ ದಿನಾಂಕ 3/11/2001. ಜನ್ಮ ಸಮಯ 3:30 AM ಹಾಗೆ ಜನ್ಮಸ್ಥಳ ತುಮಕೂರು. ಇವ್ರು ಕೇಳ್ತಾ ಇರೋಂಥ ಪ್ರಶ್ನೆ ಗುರುಜಿ, ಇವ್ರದ್ದು ಎಜುಕೇಶನ್ ಮುಗ್ದಿದೆ, ಹಾಗೆ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀನಿ, ಜಾಬ್ ಸಿಗುತ್ತಾ, ಹಾಗಿದ್ರೆ ಯಾವಾಗ ನನಗೆ ಜಾಬ್ ಸಿಗ್ಬೋದು ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ.
ನೋಡಿ ಶ್ರೀನಿಧಿ ಕಳಿಸಿರುವಂಥದ್ದು ಹುಟ್ಟಿರುವಂಥದ್ದು ಶನಿವಾರ, ಕೃತಿಕ ನಕ್ಷತ್ರ, ವೃಷಭ ರಾಶಿ ಬರುತ್ತೆ, ಕನ್ಯಾ ಲಗ್ನದ ಜಾತಕ. ಕನ್ಯಾ ಲಗ್ನದಲ್ಲಿ ಅಂತಂದರೆ ಲಗ್ನ ಜಾತಕಸ್ಥ ಬುಧ ಇರೋದ್ರಿಂದ ಬುದ್ಧಿವಂತರು ಇರ್ತಾರೆ, ತುಂಬ ಹೆಲ್ಪಿಂಗ್ ನೇಚರ್ ಇರುತ್ತೆ, ಒಳ್ಳೆಯ ಒಂದು ಯುಕ್ತಿಯಾಗಿ ಜೀವನ ನಡೆಸ್ತಾ ಇರ್ತಾರೆ. ಸ್ವಲ್ಪ ಗುರು ವಕ್ರಿ ಇರೋದ್ರಿಂದ ಹಠ ಸ್ವಭಾವ ಜಾಸ್ತಿ ಇರುತ್ತೆ, ಬೇಗ ಒಪ್ಕೊಳ್ಳದೆ ಇರುವಂಥದ್ದು, ಯಾರ ಮಾತು ಕೇಳದೇ ಇರುವಂಥದ್ದು, ಅಂದರೆ ಪ್ರಾಕ್ಟಿಕಲ್ನೆಸ್ ಅಂತ ಹೇಳ್ತೀವಲ್ಲ ಅದು ತುಂಬ ಇರುತ್ತೆ. ಯಾರ ಜಾತಕದಲ್ಲಿ ಗುರು ವಕ್ರಿ ಇದ್ದಾಗ ರಾಹು ಮಹಾದಶೆ ನಡೀತಿದೆ. ರಾಹು ಬಂದು ಟೆಕ್ನಾಲಜಿಕಲ್ ಪ್ಲಾನೆಟ್. ಇವತ್ತಿನ ಟೆಕ್ನಾಲಜಿ ಏನಾಗಿದೆ, ಕಂಪ್ಯೂಟರ್, AI ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿತವಾಗಿರುವಂಥದ್ದು ರಾಹು ದಶೆ ನಡೀತಿದೆ. ರಾಹು ದಶೆಯಲ್ಲಿ ಶನಿ ಅಂತರ್ದಶೆ. ಶನಿ ಇವರಿಗೆ ಪಂಚಮ ಷಷ್ಠಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿರುವಂಥದ್ದು. ಸ್ವಲ್ಪ ನಿಧಾನ, ಅಂದರೆ ಎಲ್ಲ ಕೆಲಸಗಾರರು ಪ್ರೆಸೆಂಟ್ ಟೈಮಲ್ಲಿ ನಿಧಾನವಾಗಿದೆ, ಫ್ಯೂಚರಲ್ಲಿ ತುಂಬ ಚೆನ್ನಾಗಿರುತ್ತೆ. ಕೆಲಸ ಕಾರ್ಯಗಳು ಮುಂದಿನ ಶನಿ ಗೋಚಾರ ಮತ್ತು ಗುರುವಿನ ಗೋಚಾರ, ಗುರುಬಲ ಸ್ವಲ್ಪ ಕಮ್ಮಿ ಇರುವಂಥದ್ದು. ಆ ಗುರುಬಲ ಸೃಷ್ಟಿಯಾಗಿ ಬರುವಂಥದ್ದು ಅಂದರೆ ಜನವರಿ ಅಥವಾ ಫೆಬ್ರವರಿ ನಂತರ ಕೆಲಸ ಸಿಗುತ್ತೆ. ಟೆಕ್ನಿಕಲ್ ರಿಲೇಟೆಡ್ ರಾಹು ಮತ್ತು ಗುರು ಇರೋದ್ರಿಂದ ಟೆಕ್ನಿಕಲ್ ರಿಲೇಟೆಡ್ ವರ್ಕ್ಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಮಾರ್ಚ್ ನಂತರ ಇವರಿಗೆ ಒಳ್ಳೆ ಕೆಲಸನೂ ಸಿಗುತ್ತೆ. ರಾಹು ದಶೆ ನಡೀತಿರೋದ್ರಿಂದ ರಾಹುಗೆ ಸಂಬಂಧಪಟ್ಟಂಥ ಒಂದು ರೆಮಿಡಿ, ಸಾಧ್ಯವಾದರೆ ರಾಹುಗೆ ಸಂಬಂಧಪಟ್ಟ ಹಾಗೆ ಒಂದು ಗೋಮೇಧಕ ಅಂತ ಒಂದು ರತ್ನ ಬರುತ್ತೆ, ಅದನ್ನು ಚಿಕ್ಕದಾಗಿ ಮಾಡಿಸ್ಕೊಂಡು ಕತ್ತಲ್ಲಿ ಒಂದು ಪೆಂಡೆಂಟ್ ಥರ ಆಗ್ಬೋದು, ಅಥವಾ ಎಡಗೈ ಮಧ್ಯದ ಬೆರಳಲ್ಲಿ ಆ ಒಂದು ರತ್ನವನ್ನು ಧರಿಸ್ಬೋದು. ಮತ್ತು ಅವರಿಗೆ ಯಾರು ಸ್ವಲ್ಪ ದುಬಾರಿ ಅನಿಸುತ್ತೋ ಈ ಒಂದು ರತ್ನದ ವಿಚಾರವಾಗಿ ಪರಿಹಾರ ಮಾಡಿದ್ರೆ, ಸೊ ಅದೇ ನವಗ್ರಹಗಳಲ್ಲಿ ಪ್ರತಿಯೊಂದು ಗ್ರಹಗಳಿರುತ್ತಲ್ಲ ಆ ಗ್ರಹಗಳಿಗೆ ಹೆಸರನ್ನ ಬರ್ತಿರ್ತಾರೆ. ಅಲ್ಲಿ ರಾಹು ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಶನಿವಾರದ ಹೊತ್ತು ಕರಿ ಉದ್ದಿನ ಕಾಳನ್ನು ಇಟ್ಟು 1/4 kg ಅಥವಾ ಅರ್ಧ kg 3 ಸುತ್ತು ಅಪ್ರದಕ್ಷಿಣೆ ಹಾಕಬೇಕು. ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಎಲ್ಲರೂ ನವಗ್ರಹಗಳನ್ನು ಪ್ರದಕ್ಷಿಣೆ ಕ್ಲಾಕ್ ವೈಸ್ ಹಾಕಿದರೆ ರಾಹು ಕೇತುಗೆ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಆ ಥರ ಪ್ರದಕ್ಷಿಣೆ ಹಾಕಿ ರಾಹುಗೆ ಸಂಬಂಧಿತವಾಗಿರುವಂಥ ಮಂತ್ರಗಳನ್ನು ಓಂ ರಂ ರಾಹುವೇ ನಮಃ ಅಂತ ಈ ರೀತಿ ಮಾಡ್ತಾ ಬಂದರೆ ಒಂದು 9 ಶನಿವಾರ ಮಾಡಿದ್ರೆ ಈಗ ಬೇಗ ಕೆಲಸನೂ ಸಿಗುತ್ತೆ, ಅವರಿಗೆ ಅನ್ಕೊಂಡಿರೋ ವಿಶ್ ಫುಲ್ಫಿಲ್ಮೆಂಟ್ ಬೇಗ ಆಗುತ್ತೆ. ಸೊ ನಮಗೆ ಪ್ರಶ್ನೆಯನ್ನ ಕಳುಹಿಸಿದಂತಹ ಶ್ರೀನಿಧಿ ಅವರು ಇವತ್ತಿನ ಸಂಚಿಕೆಯನ್ನ ವೀಕ್ಷಿಸಿದ್ರೆ ಖಂಡಿತ ಇದನ್ನ ಆದಷ್ಟು ಬೇಗ ಪರಿಹಾರವಾಗಿ ಮಾಡ್ಕೊಳ್ಳಿ. ನಿಮ್ಮ ಮುಂದಿನ ಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನೀವೇನಾದ್ರೂ ದಿನಾಂಕ 6/24/15 ಈ ದಿನಾಂಕದಲ್ಲಿ ನೀವು ಜನಿಸಿದ್ರೆ ಖಂಡಿತ ಈ ಸಂಚಿಕೆಯನ್ನ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ನಿಮ್ಮ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಜೊತೆಗೆ ನಿಮಗೆ ಶುಭವನ್ನ ತಂದು ಕೊಡುವಂತಹ ದಿನ ಯಾವುದು, ಅದೃಷ್ಟದ ಬಣ್ಣ ಯಾವುದು, ದಿಕ್ಕು ಯಾವುದು, ಇದೆಲ್ಲದನ್ನ ಕೂಡ ಗುರೂಜಿಗಳು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾರೆ. ಗುರೂಜಿ, ಮೊದಲನೇದಾಗಿ 6/24/15 ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸಿ. ನೋಡಿ, 6ನೇ ತಾರೀಕು ಹುಟ್ಟಿದವರಿಗೆ ತುಂಬ ವಿಶೇಷವಾಗಿ ಶುಕ್ರನ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ದೈಹಿಕ ರಚನೆ ವಿಚಾರದಲ್ಲಿ ನೋಡೋದಾದರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಕೆಂಪು ಮಿಶ್ರಿತ ಕೋಮಲ ಮುಖ ಚಹರೆ, ಸುಂದರವಾಗಿರುವಂಥದ್ದು ಒಂದು ಲಕ್ಷಣ ಮುಖ ಚಹರೆ ತುಂಬ ಚೆನ್ನಾಗಿರುತ್ತೆ. ಸಾಧಾರಣ ಎತ್ತರ ಇರುವಂಥದ್ದು, ಸ್ವಲ್ಪ ತಲೆಯಲ್ಲಿ ಗುಂಗುರು ಕೂದಲು, ಪೂರ್ತಿ ಪ್ರಮಾಣದಲ್ಲಾದರೂ ಸ್ವಲ್ಪ ಪ್ರಮಾಣದಲ್ಲಿ ಗುಂಗುರು ಕೂದಲುಗಳು ಇರುವಂಥದ್ದು, ನೀಲವರ್ಣ ಅಂದರೆ ಒಂದು ಬ್ಲೂವಿಶ್ ಐಸ್ ಅಂತ ಹೇಳ್ತೀವಿ. ನೀಲಿ ಕಣ್ಣುಗಳಂತಂದರೆ ಬ್ಲೂವಿಶ್ ಐಸ್ ಥರ ಒಂದು ಶೇಡ್ ಇರುತ್ತೆ. ಮತ್ತು ಮಧುರವಾದ ಕಂಠ, ಅಂದರೆ ಏನೇ ಮಾತಾಡಿದ್ರು ಒಂದು ಸ್ವೀಟ್ ವಾಯ್ಸ್ ಇರುತ್ತೆ. ಸ್ವೀಟ್ ಅನ್ನೋದಕ್ಕಿಂತ ಜಾಸ್ತಿ ಕನ್ವಿನ್ಸಿಂಗ್ ವಾಯ್ಸ್ ಅಂತ ಹೇಳ್ತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಗುಣದಲ್ಲಿ ನೋಡೋದಾದರೆ ಪ್ರೀತಿಗೂ ಮತ್ತು ಸೌಂದರ್ಯದಲ್ಲಿ ಒಂದು ಏನೋ ವಾರಸ್ದಾರ ಹಾಗೆ ಇರುವಂಥ ಕಾಣ್ತಾರೆ. ಮತ್ತು ಒಳ್ಳೆ ಹೆಣ್ಮಕ್ಳಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥದ್ದು, ಗಂಡು ಮಕ್ಕಳಿದ್ರೆ ಹ್ಯಾಂಡ್ಸಮ್ ಅಂತ ಹೇಳ್ತೀವಿ, ಅಂದರೆ ಸುಂದರ ಲಕ್ಷಣವಾಗಿರುವಂಥ ಹೆಣ್ಮಕ್ಳು ಇರುವಂಥದ್ದು. ಮತ್ತು ಗಂಡು ಮಕ್ಕಳು ಕೂಡ ತುಂಬ ಮುದ್ದಾಗಿರ್ತಾರೆ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರು. ಮತ್ತು ಯಾವುದೇ ಒಂದು ವಿಚಾರದಲ್ಲಿ ಒಂದು ದೇಹದ ರಚನೆ ತಗೊಂಡಾಗ ಅಡಿಯಿಂದ ಮುಡಿವರೆಗೂ, ಅಂದರೆ ತಲೆಯ ಭಾಗದಿಂದ ಕಾಲಿನ ಭಾಗವರೆಗೂ ಅಂತ ನಾವೇನು ನೋಡ್ತೀವಲ್ಲ, ಇವರ ವಿಚಾರದಲ್ಲಿ ನೋಡೋದಾದರೆ ಎಲ್ಲ ರಚನೆಗಳು ಚೆನ್ನಾಗಿರುತ್ತೆ. ಅಂದರೆ ಅವ್ರ ಕೈ ಆಗಿರ್ಬೋದು ಮತ್ತು ಕಾಲಾಗಿರ್ಬೋದು ಒಂದು ಆಕರ್ಷಣೀಯವಾಗಿ ಇರುವಂಥದ್ದು. ನಾನಾ ವಿಧಗಳ ಒಂದು ವಸ್ತ್ರಗಳು ಮೇಲೆ ತುಂಬ ಬಹಳ ಒಂದು ಮೋಹವಿರುವಂಥದ್ದು. ಅಂದರೆ ಬಟ್ಟೆಗಳಂದರೆ ತುಂಬ ಪ್ರಾಣ ಇವರಿಗೆ. ಅಂದರೆ ಒಳ್ಳೆ ಹೊಸ ಬಟ್ಟೆಗಳು, ಸಿಲ್ಕ್ ಬಟ್ಟೆಗಳು ಅಥವಾ ಶೈನಿಂಗ್ ಡ್ರೆಸ್ ಅಂತ ಏನು ತೊಗೊತೀವಿ ಅದರ ಬಗ್ಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದ್ರ ಮೇಲೆ ತುಂಬ ಖರ್ಚು ಕೂಡ ಮಾಡ್ತಾರೆ. ಅಂದರೆ ಬಟ್ಟೆಗಳ ವಿಚಾರದಲ್ಲಿ ಬ್ರ್ಯಾಂಡೆಡ್ಡು ಮತ್ತು ಹೊಸ ವೆರೈಟಿ ಬಟ್ಟೆಗಳು ಮತ್ತು ಬೇರೆ ಬೇರೆ ವೆರೈಟಿಗೆ ಬಟ್ಟೆಗಳ ಮೇಲೆ ಖರ್ಚುಗಳು ಮಾಡ್ತಾರೆ. ಅದಲ್ದಿರ ಈ ತಾರೀಕಿನಲ್ಲಿ ಹುಟ್ಟಿದವರಿಗೆ ಸುಗಂಧ ದ್ರವ್ಯಗಳು, ಎಲ್ಲ ರೀತಿ ಸೆಂಟು, ಪರ್ಫ್ಯೂಮು ತುಂಬ ಇಷ್ಟಪಡುವಂಥವ್ರು, ಅಚ್ಚುಕಟ್ಟಾಗಿ ರೆಡಿ ಆಗುವಂಥವ್ರು, ಅದರಲ್ಲೂ ಬ್ಯೂಟಿ ಆಗಿರ್ಬೋದು, ಕಾಸ್ಮೆಟಿಕ್ಸ್ ಆಗಿರ್ಬೋದು, ಅದು ರಿಲೇಟೆಡ್ ಪ್ರಾಡಕ್ಟ್ಸ್ ಅಂತ ನಾವೇನು ತೊಗೊತೀವಿ ಅದರ ಮೇಲೆ ತುಂಬ ಕಾನ್ಷಿಯಸ್ನೆಸ್ನ ಹೊಂದಿರ್ತಾರೆ. ತುಂಬ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಇಟ್ಟುಕೊಳ್ಳೋದ್ರ ಬಗ್ಗೆ ಗಮನ ಹರಿಸ್ತಾರೆ. ವಿಶೇಷವಾಗಿ ಈ ತಾರೀಕಲ್ಲಿ ಹುಟ್ಟಿದವರಿಗೆ ಸಂಗೀತ ಸಾಹಿತ್ಯ ಕೂಡ ಪ್ರಶಂಸೆ ಕೂಡ ಮಾಡುವಂಥವ್ರು. ಮತ್ತು ಒಂದು ಬಣ್ಣಗಳ ವಿಚಾರದಲ್ಲಿ ಬಿಳಿ ಬಣ್ಣದ ವಸ್ತುಗಳು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ, ಇಷ್ಟ ಆಗುವಂಥದ್ದು. ಬಿಳಿ ಬಣ್ಣದ ಕಲ್ಲುಗಳಾಗಿರ್ಬೋದು, ವೈಟ್ ಸ್ಟೋನ್ಸ್ ಅಂತ ಹೇಳ್ತೀವಿ, ತುಂಬ ಇಷ್ಟ ಆಗುತ್ತೆ. ಎಲ್ಲದರಲ್ಲೂ ಸ್ವಲ್ಪ ಕಾಮ ಪ್ರವೃತ್ತಿ ಜಾಸ್ತಿ. ಕಾಮ ಅಂದರೆ ಇಟ್ ಲೀಡ್ಸ್ ಟು ದ ಡಿಸೈರ್ ಅಂತ ಹೇಳ್ತೀವಿ. ಎಲ್ಲನೂ ಪಡೆದುಕೋಬೇಕು, ಎಲ್ಲನೂ ಮಾಡ್ಕೋಬೇಕು ಅಂತ ಒಂದು ಡಿಸೈರ್ ಜಾಸ್ತಿ ಇರುವಂಥದ್ದು. ಎಲ್ಲದರಲ್ಲೂ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರುತ್ತೆ. ಈ ತಾರೀಕಿನಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಪ್ರೇಮ ವಿವಾಹಗಳು, ಅಂದರೆ ಲವ್ ಮ್ಯಾರೇಜಸ್ ಅಂತ ಏನು ಹೇಳ್ತೀವಿ, ಅದು ತುಂಬ ಜಾಸ್ತಿ ಆಗುತ್ತೆ ಕಂಪೇರ್ ಟು ದ ಅರೇಂಜ್ ಮ್ಯಾರೇಜು.
ಈ ಸಂಖ್ಯೆ ಹುಟ್ಟಿದವರಿಗೆ ಇದರ ಪ್ರಭಾವ ಜಾಸ್ತಿ ಇರುತ್ತೆ. ಓವರಾಲ್ ಆಗಿ ಇವ್ರಿಗೇನಂದರೆ ಸುಖ ಶಾಂತಿ ಸಮೃದ್ಧಿ ಹೊಂದುವಂಥ ಗುಣ ಇರುವಂಥವ್ರು, ಮತ್ತು ತುಂಬ ಕಡೆ ಕಂಡುಬರುತ್ತೆ. ವಿಶೇಷವಾಗಿ ಈ ಸಂಖ್ಯೆ 6, 15, 20, 24 ವಿಚಾರದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಈ ರಿಲೇಷನ್ಶಿಪ್ಗೆ ತುಂಬ ಬೆಲೆ ಕೊಡುವಂಥವ್ರು. ಅಂದರೆ ಇನ್ನೊಬ್ಬರ ಬಗ್ಗೆ ಹಗುರವಾಗಿ ಮಾತಾಡೋದಿಲ್ಲ, ಒಂದು ವೇಟೇಜ್ ಇರುವಂಥದ್ದು, ಅಥವಾ ಇನ್ನೊಬ್ಬರ ಮನಸ್ಸನ್ನು ತಿಳಿದುಕೊಂಡು ಅದ್ರ ಬಗ್ಗೆ ಮಾತಾಡುವಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಗುರುಜಿ, ಇವರ ಒಂದು ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರಿ. ಹಾಗೆ ಅದೃಷ್ಟದ ಬಣ್ಣ ಯಾವುದು, ಜೊತೆಗೆ ಯಾವ ವಾರ ಇವರಿಗೆ ತುಂಬ ಶುಭ ವಾರ ಆಗಿರುತ್ತೆ? ನೋಡಿ, 6, 15, 24 ಹುಟ್ಟಿದವರ ವಿಚಾರದಲ್ಲಿ ನೋಡೋದಾದರೆ ಅದೃಷ್ಟದ ಸಂಖ್ಯೆ ಅಂತ ನೋಡೋದಾದರೆ 4 ತುಂಬ ಒಳ್ಳೆಯದಂತ ಹೇಳ್ತೀವಿ, ಮತ್ತು 5 ಕೂಡ ಚೆನ್ನಾಗಿರುತ್ತೆ. 6, 8 ಇವೆಲ್ಲ ಒಳ್ಳೆ ಸಂಖ್ಯೆಗಳಾಗುವಂಥದ್ದು. ಈ 8 ಅನ್ನೋ ಸಂಖ್ಯೆ 6 ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ 100% ರಿಸಲ್ಟ್ ಕೊಟ್ಟರೆ 90% ರಿಸಲ್ಟನ್ನು 4 ಸಂಖ್ಯೆ ಕೊಡುವಂಥದ್ದು, ಮತ್ತು 6 ಸಂಖ್ಯೆ ಏನಂತಂದರೆ 70% ಕೊಡುವಂಥದ್ದು. 5 ಅನ್ನೋ ಸಂಖ್ಯೆ ನಂಬರ್ 5 ಗಿವ್ಸ್ 50% ಆಫ್ ಗುಡ್ ರಿಸಲ್ಟ್ಸ್ ಅಂತ ನಾವು ಹೇಳ್ತೀವಿ. ಮತ್ತು ವಾರಗಳು ನೋಡಿದಾಗ ತುಂಬ ಒಂದು ಒಳ್ಳೆಯ ವಾರ ನೋಡಿ. ಈ ಒಂದು 6ನೇ ಸಂಖ್ಯೆಯಲ್ಲಿ ಹುಟ್ಟಿದವರ ಮೇಲೆ ಪ್ರಭಾವ 6, 15, 24ರಲ್ಲಿ ಶುಕ್ರನ ಪ್ರಭಾವ ಜಾಸ್ತಿ ಇರುವಂಥದ್ದು. ಶುಕ್ರನ ಮಿತ್ರರು ಅಂತಂದರೆ ನಾವು ಗ್ರಹಗಳಲ್ಲಿ ಸಾಮಾನ್ಯವಾಗಿ ಬುಧ ಗ್ರಹರು ಮಿತ್ರರಾಗ್ತಾರೆ, ಶನೇಶ್ವರ ಗ್ರಹರು ಮಿತ್ರರಾಗ್ತಾರೆ. ಸೊ ಆ ಕಾರಣದಿಂದಾಗೇನೋ ಶನಿವಾರ ತುಂಬ ಶುಭವಾರ ಅಂತ ಹೇಳ್ತೀವಿ. ಬುಧವಾರ ಕೂಡ ತುಂಬ ಚೆನ್ನಾಗಿರುತ್ತೆ, ಮತ್ತು ಶುಕ್ರವಾರಗಳು ತುಂಬ ಶ್ರೇಷ್ಠವಾಗಿರುವಂಥದ್ದು. ಅಂದರೆ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡೋದ್ರ ಆಗಿರ್ಬೋದು, ಶುಭ ಕಾರ್ಯ ಮಾಡಲು, ಹೊಸ ಪ್ರಯೋಗ ಮಾಡಲು, ಹೊಸ ಖರೀದಿ ಮಾಡಲು, ವಸ್ತ್ರ ವಾಹನ ಇತ್ಯಾದಿ ಖರೀದಿಗಳಲ್ಲಿ ಈ ಸಂಖ್ಯೆಗಳನ್ನು ಮಾಡಿಕೊಳ್ಬೋದಾಗಿದೆ. ಮತ್ತು ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ತುಂಬ ವಿಶೇಷ ಅಂದರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಮಧ್ಯಸ್ಥಿಕೆಯನ್ನು ವಹಿಸುವಂಥದ್ದು, ಮತ್ತು ಪ್ರತಿಯೊಂದು ಒಂದು 100 ಜನ ಒಂದು ಕ್ರೌಡಲ್ಲಿ ಇದ್ದರೂ ಕೂಡ ಇವರು ಐಡೆಂಟಿಫೈ ಬೇಗ ಆಗ್ತಾರೆ. 100 ಸಂಖ್ಯೆಯಲ್ಲಿದ್ದರೂ ಕೂಡ ಇವರಿಗೆ ಐಡೆಂಟಿಫಿಕೇಷನ್ ಅದು ತುಂಬ ಬೇಗ ಸಿಗುವಂಥದ್ದು. ಅಂದರೆ ಎಲ್ಲರಿಗೂ ಒಂದು ಅಯಸ್ಕಾಂತಿ ರೀತಿಯ ಮ್ಯಾಗ್ನೆಟಿಕ್ ಪುಲ್ ಅಂತ ಹೇಳ್ತೀವಿ, ಕ್ರೌಡ್ ಪುಲ್ ಅಂತ ಹೇಳ್ತೀವಿ, ಆ ಒಂದು ಗುಣಗಳು ಇವರಲ್ಲಿ ಹೆಚ್ಚಾಗಿರುತ್ತೆ. ಮತ್ತು ಕಲೆಯನ್ನು ತುಂಬ ಆಸಕ್ತಿಯಿಂದ ಕಲಿಯುವಂಥವ್ರು, ಸೌಂದರ್ಯಕ್ಕೆ ಬಹಳ ಮಹತ್ವ ಕೊಡುವಂಥವ್ರು, ಪ್ರಕೃತಿಗೆ ತುಂಬ ಮನ್ನಣೆ ಕೊಡ್ತಾರೆ, ಮತ್ತು ಪ್ರಾಪಂಚಿಕ ಸುಖ ಭೋಗಗಳು ಅನುಭವಿಸುವಂಥ ವ್ಯಕ್ತಿಗಳಾಗ್ತೀರಾ. ಅದರ ಜೊತೆಯಲ್ಲಿ ಸಂಪತ್ತು, ಖ್ಯಾತಿ, ಗೌರವ ಇದೆಲ್ಲನೂ ಕೂಡ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಹುಡುಕಿಕೊಂಡು ಬರುವಂಥದ್ದು. ಅಂದರೆ ಆಯಾ ಸಂದರ್ಭದಲ್ಲಿ ಬರುವಂಥ ಈ ಒಂದು ಸಂದರ್ಭಗಳು ಸೃಷ್ಟಿಯಾಗುವಂಥದ್ದು. ಅದಲ್ದಿರ ತುಂಬ ವಿಶೇಷವಾಗಿ ಅದೃಷ್ಟ ದೇವತೆಯ ಕೃಪೆ ಈ ಒಂದು ನಂಬರಲ್ಲಿ ಹುಟ್ಟಿದವರಿಗೆ, ಒಂದು 6ನೇ ತಾರೀಕು ಆಗಿರ್ಬೋದು, 15ನೇ ತಾರೀಕು, 24ನೇ ತಾರೀಕು ಹುಟ್ಟಿದವರಿಗೆ ತುಂಬ ಇದೆ. ಒಂದು ಲಕ್ ಅಂತ ಹೇಳ್ತಾರಲ್ಲ, ಲಕ್ ಫ್ಯಾಕ್ಟರ್ ತುಂಬ ಬೇಗ ಇವರಿಗೆ ಒಳ್ಳೇದು ಕೆಲಸ ಮಾಡುವಂಥದ್ದು. ಅದೇ ರೀತಿ ಕತೆ ಆಗಿರ್ಬೋದು, ಪುರಾಣ, ಸಂಗೀತ, ಸಾಹಿತ್ಯ, ನೃತ್ಯ ಕಲೆ ಅಪಾರವಾದ ಆಕರ್ಷಣೆ ಇವರಲ್ಲಿ ಹೊಂದಿರ್ತಾರೆ. ಎಸ್ಪೆಷಲಿ ನೀವು ಕೇಳಿರ್ಬೋದು ಕೆಲವೊಂದು ಸ್ಪೆಷಲ್ ವಿದ್ಯೆಗಳಂತ ಹೇಳ್ತೀವಿ, ಇಂದ್ರಜಾಲ ವಿದ್ಯೆಗಳಂದರೆ ಸೈಂಟಿಫಿಕ್ ಆಗಿ ಇರುವಂಥದ್ದು, ಮತ್ತು ಒಂಥರ ತಾಂತ್ರಿಕ ವಿದ್ಯೆಗಳಂತ ಹೇಳ್ತೀವಿ. ಯಾವ ರೀತಿ ಅಂದರೆ ಮಾಟ ಮಂತ್ರ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಈ ರೀತಿ ಒಂದು ವಿದ್ಯೆಗಳು 6ನೇ ತಾರೀಕು ಹುಟ್ಟಿದವರಿಗೆ ತುಂಬ ಚೆನ್ನಾಗಾಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಗುರುಜಿ, ಯಾವ ವಾರ ಯಾವ ಅದೃಷ್ಟದ ಬಣ್ಣ ಯಾವುದು ಅಂತ ಹೇಳಿ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ, ಇನ್ನು ಮುಂದುವರೆದ ಭಾಗವಾಗಿ ಈ 6, 24, 15 ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಏನನ್ನ ಸೂಚಿಸುತ್ತೆ? ನೋಡಿ, ಸಂಖ್ಯಾಶಾಸ್ತ್ರದ ಪ್ರಕಾರದಲ್ಲಿ ನಾವು ಆವಾಗಲೇ ಹೇಳ್ದಂಗೆ ಕೆಲವೊಂದು ಮ್ಯಾಜಿಕಲ್ ಟ್ರಿಕ್ಸ್ ಇವರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತೀರಾ, ಕೆಲವೊಂದು ದುರುಪಯೋಗ ಪಡಿಸ್ಕೊಂಡಾಗ ಕೂಡ ಇದರದ್ದು ಇರಿಟೇಷನ್ಸ್ ಆಗುತ್ತೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಒಂದು ವಿಶೇಷವಾದ ಒಂದು ದಿಕ್ಕು ಅಂತ ತಗೊಂಡಾದಾಗ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕು ತುಂಬ ಚೆನ್ನಾಗಿ ಬರುತ್ತೆ. ವಾಸ್ತು ಪ್ರಕಾರದಲ್ಲಿ ಯಾವುದೇ ಒಂದು ಹೊಸ ಪ್ರಾಪರ್ಟಿ ಖರೀದಿ ಮಾಡ್ಬೋದು, ಒಂದು ಓಪನ್ ಪ್ಲಾಟ್ ಖರೀದಿ ಮಾಡ್ಬೋದು, ಅಪಾರ್ಟ್ಮೆಂಟ್ ಖರೀದಿ ಮಾಡೋದಾಗಿರ್ಬೋದು, ಈ ದಿಕ್ಕಿನಲ್ಲಿ ಮನೆ ಕಟ್ಟಿಸಿದಾಗ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಸಂಖ್ಯಾಶಾಸ್ತ್ರದ ಪ್ರಕಾರ ತಾವು ಕೇಳಿದ್ರಿ, ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಒಂದು ಡ್ರಾಮಾದಿಂದ, ಸಿನಿಮಾದಿಂದ ಒಂದು ಸಂತೃಪ್ತರಾಗ್ತೀರಾ, ಮತ್ತು ಇದರಿಂದ ಹಣ ಕೂಡ ಹೊಂದಿಸುವಂಥದ್ದು. ಮತ್ತು ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಹಾಡು, ಕವಿತೆ, ಲೇಖನಗಳು ಬರೆಯುವಂಥದ್ದು, ಅದರಲ್ಲಿ ವಿಶೇಷವಾಗಿ ಸಿನಿಮಾದಲ್ಲಿ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಅಂತ ಹೇಳ್ತೀವಿ, ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತೀವಿ, ಆ ವಿಚಾರದಲ್ಲಿ ಇವರು ತುಂಬ ಒಳ್ಳೆಯ ಆದಾಯಗಳನ್ನು ಕೂಡ ಪಡ್ಕೊತಾರೆ. ಮತ್ತು ಅದರಲ್ದಿರ ಸಿನಿಮಾ ಕ್ಷೇತ್ರದಲ್ಲಿ ಪ್ರೊಡಕ್ಷನ್ ಆಗಿರ್ಬೋದು, ನಿರ್ದೇಶನ ಆಗಿರ್ಬೋದು, ಫೋಟೋಗ್ರಫಿ ಆಗಿರ್ಬೋದು, ಈ ರೀತಿ ಹಾರ್ಡ್ ವರ್ಕ್ ಅಂದರೆ ಇದರಲ್ಲಿ ಕಷ್ಟಪಟ್ಟು ಮಾಡುವಂಥ ಸಂಪಾದನೆ ಇವರಿಗೆ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಒಂದು ಒಳ್ಳೆಯ ವಿಚಾರ. ಮತ್ತು ಈ ತಾರೀಕಲ್ಲಿ ಹುಟ್ಟಿದವರು ಹೆಚ್ಚು ಮಕ್ಕಳನ್ನು ಹೊಂದುವಂಥದ್ದು, ಅಂದರೆ ಮಕ್ಕಳ ಸಂತಾನ
ಸಂತಾನಕ್ಕೆ ಪ್ಲಾನ್ ಮಾಡೋದು ಬೇಕಾಗಲ್ಲ. ಆಟೋಮೆಟಿಕ್ ಆಗಿ ಅವರಿಗೆ ಸಂತಾನ ಆಗುವಂಥದ್ದು ಒಂದು ವಿಶೇಷತೆ ಇರುತ್ತೆ. ಈಗ ನೋಡಿ ಒಂದೇ ಮಗು ಸಾಕು ಅನ್ನೋದಂತಲ್ಲ, ಬಹು ಸಂತಾನ ಅಂತ ಹೇಳ್ತೀವಿ. ಈ 2 ಮಕ್ಕಳಂತೂ ಸಾಮಾನ್ಯವಾಗಿರ್ತಾರೆ. ಈ ಸಂಖ್ಯೆ ಹುಟ್ಟಿದವರಿಗೆ ಸಂತಾನದ ಪ್ಲಾನ್ ಅಷ್ಟೊಂದು ಬೇಕಾಗಿಲ್ಲ, ನೈಸರ್ಗಿಕವಾಗಿ ಒಳ್ಳೆಯದಾಗುತ್ತೆ. ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ವಿಶೇಷವಾಗಿ ಸೌಂದರ್ಯದ ಕಡೆ ಗಮನ ಜಾಸ್ತಿ ಕೊಡುವಂಥದ್ದು, ಅಷ್ಟೊಂದು ಬೇಗ ಯಾವುದೋ ರೋಗಕ್ಕೆ ತುತ್ತಾಗೋದಿಲ್ಲ. ಆದರೆ ಅದೇ ವಿಚಾರದಲ್ಲಿ ಎಷ್ಟೇ ವಯಸ್ಸಾದರೂ ಕೂಡ ವಯಸ್ಸು ಆಗದೇ ಇರುವಂಥದ್ದು ಇವರಿಗೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳ ಆರೋಗ್ಯದಲ್ಲಿ ನೋಡೋದಾದರೆ, ರೋಗಗಳ ವಿಚಾರದಲ್ಲಿ ನೋಡೋದಾದರೆ ಸ್ವಲ್ಪ ಚರ್ಮ ರೋಗಗಳು ಅಂದರೆ ಚರ್ಮ ವ್ಯಾಧಿ ಜಾಸ್ತಿ ಸ್ವಲ್ಪ ತೊಂದರೆ ಕೊಡುವಂಥದ್ದು, ಮತ್ತು ವಿಟಮಿನ್ಗಳ ಕೊರತೆ ಇವರಿಗೆ ಜಾಸ್ತಿ ಇರುವಂಥದ್ದು, ಹಾರ್ಮೋನ್ ಇಂಬ್ಯಾಲೆನ್ಸು, ಅದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಇದಕ್ಕೆ ಸಿಂಪಲ್ ಉತ್ತಮ ಆಹಾರ ಸೇವಿಸುವಂಥದ್ದು, ಅದರಿಂದ ಸರಿಪಡಿಸ್ಬೋದು. ಒಳ್ಳೆ ನಿದ್ದೆ ಕೂಡ ಮಾಡುವಂಥದ್ದು, ಮತ್ತು ಅದ್ರ ಜೊತೆ ವೈದ್ಯರ ಟ್ರೀಟ್ಮೆಂಟಿಂದ ಕೂಡ ಸರಿಪಡಿಸ್ಬೋದು. ಎಲ್ಲ ವಿಚಾರಗಳು ನಮ್ಮ ವೀಕ್ಷಕರಿಗೆ ಈ ಹೇಳ್ತಿರೋ ವಿಚಾರಗಳು ಅಪ್ಲೈ ಆಗಬೇಕು ಅಂತಂದರೆ ಅವ್ರ ಜಾತಕದಲ್ಲಿ ಈ ಸಂಖ್ಯೆ ಅಲ್ದಿರ ಶುಕ್ರ ಗ್ರಹ ತುಂಬ ಚೆನ್ನಾಗಿರಬೇಕು, ಒಳ್ಳೆ ಸ್ಥಿತಿಯಲ್ಲಿ ಇರಬೇಕು. ಉದಾಹರಣೆಗೆ ಶುಕ್ರ ಅವ್ರ ಜಾತಕದಲ್ಲಿ ಒಂದು ಉಚ್ಚ ಸ್ಥಿತಿಯಲ್ಲಿ ಮೀನ ರಾಶಿಯಲ್ಲಿರುವಂಥದ್ದು, ಅಥವಾ ವೃಷಭ ರಾಶಿಯಲ್ಲಿರುವಂಥದ್ದು, ಅಥವಾ ತುಲಾ ರಾಶಿಯಲ್ಲಿರುವಂಥದ್ದು ಇದಕ್ಕೆ ಅಪ್ಲೈ ಆಗುತ್ತೆ. ಶುಕ್ರ ಏನಾದ್ರು ಅವ್ರ ಜಾತಕದಲ್ಲಿ ಸರಿ ಇಲ್ಲ, ಶತ್ರು ಮನೆಯಲ್ಲಿದೆ, ಅಥವಾ ಒಂದು ಅಗ್ನಿತತ್ವ ರಾಶಿಗಳಲ್ಲಿ ಮೇಷದಲ್ಲೋ ಅಥವಾ ಮತ್ತು ಧನುಸ್ಸಲ್ಲೋ ಎಲ್ಲೋ ಒಂದು ಶತ್ರು ಮನೆಯಲ್ಲಿದ್ದಾಗ ಅಷ್ಟೊಂದು ಬೇಗ ಅಪ್ಲೈ ಆಗೋದಿಲ್ಲ. ನಾವು ಹೇಳುವಂಥ ಈಗೇನು ಅಂಶಗಳನ್ನು ಪಾಸಿಟಿವಿಟಿ ಅಂತ ಏನು ಹೇಳುತ್ತೆ ಅದು ತಗ್ಗುತ್ತೆ. ಸೊ ಹಾಗಾಗಿ ಜನ್ಮ ಜಾತಕ ವಿಚಾರದಲ್ಲಿ ಈ ಒಂದು ಸಂಖ್ಯೆಗಳ ಅನುಸಾರವಾಗಿ ನಮ್ಮ ವೀಕ್ಷಕರು ಯಾರು ನೋಡ್ತಾ ಇದ್ದೀರಾ, ಅದ್ರ ಜೊತೆಯಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿಯೂ ಕೂಡ ಶುಕ್ರ ಗ್ರಹದ ಪರಿಸ್ಥಿತಿ ಹೇಗಿದೆ ಅಂತ ಒಂದು ನುರಿತ ಜ್ಯೋತಿಷರಲ್ಲಿ ನೀವು ವಿಶ್ಲೇಷಣೆ ಮಾಡಿಸ್ಕೊಂಡು ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಬಹಳ ಸೂಕ್ತವಾಗಿರುವಂಥದ್ದು ನಾವು ತಿಳಿಸ್ತೀವಿ. ಗುರುಜಿ, ಶುಕ್ರ ಗ್ರಹ ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರಿಗೆ ಮತ್ತೆ ಯಾವೆಲ್ಲ ಶುಭ ಫಲಗಳನ್ನ ನೀಡ್ತಾರೆ ಅಂತ ಹೇಳಿ? ನೋಡಿ, ತಾವು ಕೇಳಿದಂಗೆ ಶುಕ್ರ ಗ್ರಹ ತುಂಬ ಚೆನ್ನಾಗಿದ್ದರೆ ಒಳ್ಳೆ ಫಲಗಳು, ಸುಗಂಧ ದ್ರವ್ಯಗಳನ್ನು ಹಂಚುವಂಥದ್ದು, ದ್ರವ್ಯಗಳ ಭಂಡಾರವನ್ನು ಸ್ವೀಕರಿಸುವಂಥದ್ದು, ಹೇಗೆ ಸುಗಂಧ ದ್ರವ್ಯ ಒಂದು ಘಮಘಮಿಸುತ್ತೆ ಹಾಗೂ ನಿಮ್ಮ ಸುತ್ತಲಿನಿರುವ ಜನರು ಕೂಡ ಖುಷಿಯಾಗಿರಬೇಕು ಅಂತ ಒಂದು ಮನೋಭಾವನೆ ತಾವು ಹೊಂದಿರ್ತೀರ. ಸಂಬಂಧಗಳಿಗೆ ತುಂಬ ಬೆಲೆ ಕೊಡುವಂಥವರು. ನೀವು ಯಾವುದೇ ಕಾರಣಕ್ಕೂ ಯಾವುದೇ ಇದರ ವಿಚಾರವಾಗೂ ಅಸಡ್ಯವಾಗಿ ಮಾತನಾಡುವುದಿಲ್ಲ, ಮತ್ತು ಪ್ರತಿಯೊಂದು ಮಾತುಗಳನ್ನು ಸರಿಯಾಗಿ ನಿಭಾಯಿಸ್ತೀರಾ. ವಿಶೇಷವಾಗಿ ಸ್ತ್ರೀಯರು ಏನಾದರೂ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದರೆ, ಅಂದರೆ 6, 15, 24 ಸಂಖ್ಯೆಯಲ್ಲಿ ಹುಟ್ಟಿದಾಗ ಸ್ವಲ್ಪ ಹೆಚ್ಚು ಹೊತ್ತು ಒಂದು ಕನ್ನಡಿ ಮುಂದೆ ನಿಂತ್ಕೊಳ್ಳುವಂಥದ್ದು, ಅಂದರೆ ಮೇಕಪ್ಗೆ ಸ್ವಲ್ಪ ಹೆಚ್ಚು ಒಲವನ್ನು ಕೊಡುವಂಥದ್ದು, ಸ್ವಲ್ಪ ಜಾಸ್ತಿ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಇರುತ್ತೆ, ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಇರುತ್ತೆ, ಈ ರೀತಿ ಅಂತ ಹೇಳ್ತೀವಿ. ಮತ್ತು ಇವ್ರಿಗೇನಾದರೂ ಸ್ವಲ್ಪ ನೇಚರು ಅಂದರೆ ಫಾರೆಸ್ಟ್ ಮಧ್ಯದಲ್ಲಿ ಇರಬೇಕು, ಮತ್ತು ಗಿಡ ಮರಗಳ ಮಧ್ಯೆ ಇರುವಂಥದ್ದು, ಅಥವಾ ಜಲಪಾತದ ಹತ್ತಿರ ಹೋಗುವಂಥದ್ದು, ಪ್ರವಾಸಕ್ಕೆ ಹೋಗುವಂಥದ್ದು. ಅದಲ್ದಿರ ಈಗಿನ ಒಂದು ನಾವೇನು ಹೇಳ್ತೀವಲ್ಲ ಸೋಷಿಯಲ್ ಮೀಡಿಯಾ, ಅದರಲ್ಲಿ ಹೆಚ್ಚು ಪ್ರಚಲಿತ ಬರುವಂಥದ್ದು ಆ ಫೋಟೋಗಳು ಅಂತ ಹೇಳ್ತೀವಿ. ಆ ಒಳ್ಳೆ ಫೋಟೋ ತೆಗೆಸ್ಕೋಬೇಕನ್ನುವಂಥದ್ದು, ಅದರ ಶೇಖರಣೆ ಮಾಡುವಂಥದ್ದು. ಅನೇಕ ಸಿನಿಮಾ ನಟ ನಟಿಯರು ಕೂಡ 6ನೇ ಸಂಖ್ಯೆಯಲ್ಲಿ ಹುಟ್ಟಿರೋದನ್ನು ನಾವಿಲ್ಲಿ ನೋಡಬಹುದು. ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲೂ ಕೂಡ ಇವರು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ. ಕೊನೆಯದಾಗಿ ಏನಂದರೆ, ಇವರು ಯಾರಾದರೂ 6, 15, 24ರಲ್ಲಿ ಒಂದು ಹುಟ್ಟಿದ್ದು ಅವರೊಬ್ಬರು ಇಂಟೀರಿಯರ್ ಡಿಸೈನರ್ ಆಗಿದ್ದರೆ, ಆರ್ಕಿಟೆಕ್ಟ್ ಆಗಿದ್ದರೆ, ಇವರಿಗೆ ತುಂಬ ಒಂದು ಮತ್ತು ಕನ್ಸ್ಟ್ರಕ್ಷನ್ ಫೀಲ್ಡ್ ಸಂಬಂಧಪಟ್ಟಂತೆ ಯಾರ್ಯಾರು ಈ ಸಂಖ್ಯೆ ಹುಟ್ಟಿದ್ದಾರೆ ತುಂಬ ಒಳ್ಳೆ ಡಿಸೈನ್ ಮಾಡಿಕೊಡ್ತಾರೆ, ಒಳ್ಳೆ ಸಜೆಷನ್ ಕೊಡ್ತಾರೆ. ಅದಕ್ಕೆ ಯಾರ್ಯಾರು ನಮ್ಮ ಪ್ರಗತಿ ವಾಹಿನಿ ವೀಕ್ಷಕರು ನೋಡ್ತಾ ಇದ್ದಾರೆ, ನೀವೊಂದು ಮನೆ ಕಟ್ಟಿಸ್ತಾ ಇದ್ರೆ ಅಥವಾ ನೀವೊಂದು ಇಂಟೀರಿಯರ್ ಡಿಸೈನ್ ಮಾಡಿಸ್ತಾ ಇದ್ರೆ, ಈ ಸಂಖ್ಯೆಯಲ್ಲಿ ನಿಮ್ಗೆ ಏನಾದ್ರು ಸಿಕ್ಕರೆ 65924 ಸಿಕ್ಕರೆ ಇವ್ರಿಗೆ ನೀವು ಎಲ್ಲೇ ಬಿಡಲೇಬೇಡಿ, ಬೇಗ ಹಿಡ್ಕೊಳ್ಳಿ. ನಿಮ್ಮ ಮನೆಗೆ ಒಳ್ಳೆ ಡಿಸೈನ್ಸು ಮತ್ತು ಒಳ್ಳೆ ಇಂಟೀರಿಯರ್ಸ್ ಥಿಂಗ್ಸು ಮತ್ತು ಒಳ್ಳೆ ಬ್ಯೂಟಿ ಕಾನ್ಷಿಯಸ್ ಅದಕ್ಕೆ ಸಂಬಂಧಪಟ್ಟಂಥ ಐಡಿಯಾಗಳು ಕೂಡ ಚೆನ್ನಾಗಿ ಕೊಡುವಂಥದ್ದು ಇವರಾಗಿರುತ್ತೆ. ಈ ಎಲ್ಲ ಅಂಶಗಳು ಈ ಒಂದು ಶುಕ್ರ ಗ್ರಹದ ಪ್ರಭಾವ ಇವರ ಒಂದು ಸಂಖ್ಯೆ ಮೇಲೆ ಇರುವಂಥದ್ದು. ಮತ್ತು ಜಾತಕದಲ್ಲಿ ನಾನು ಹೇಳ್ದಂಗೆ ಶುಕ್ರ ಒಳ್ಳೆ ಪೊಸಿಷನಲ್ಲಿದ್ದಾಗ ಇದರ ಒಂದು ಪ್ರಭಾವ ಜಾಸ್ತಿ ಇರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 6, 24, 15 ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರ ಅದೃಷ್ಟ ಹೇಗಿರುತ್ತೆ, ಜೊತೆಗೆ ಭವಿಷ್ಯ ಹೇಗಿರುತ್ತೆ, ಶುಕ್ರ ಗ್ರಹ ಏನೆಲ್ಲ ಫಲಗಳನ್ನ ನಿಮಗೆ ನೀಡ್ತಾ ಹೋಗ್ತಾರೆ ಅಂತ ಹೇಳಿ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದೀರಾ, ಹಾಗೆ ರಾಶಿ ಫಲವನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲ ಅನೇಕ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.